ಅಂತೂ ನನ್ನ ನೆನಪಾಗಿ ಮೆಸೇಜ್ ಮಾಡಿ ಕಳ್ಸ್ಕೊಂಡಿದ್ದೀರ ಅಂದರೆ ಏನೋ ವಿಷಯ ಸ್ಪೆಷಲ್ ಆಗಿರಬೇಕು. ಐ ಮೈ ರೈಟ್? ದೂರ ಇರೋದು ಸುಲಭ ಅಲ್ಲ ಅಂತ ನಮ್ಮ ಹುಡುಗಿಗೆ ಈಗ ಜ್ಞಾನೋದಯ ಆಯ್ತಾ? ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಓವರಾಗಿ ಏನೇನೋ ಯೋಚನೆ ಮಾಡಬೇಡಿ. ಏನಿದು? ಏನ್ರಿ ನಿಮ್ಗೆ ಎಬಿಸಿಡಿ ಮರ್ತೋಯ್ತಾ? ರಿಯಲಿ ಬ್ಯಾಡ್. ನೋಡಿ, ಇದು ಕೆ ಅಂತ. ನಿಮ್ಮ ಫ್ಯೂಚರ್ ಹಸ್ಬೆಂಡ್ ಕಾರಣ ಫಸ್ಟ್ ಲೆಟರ್ ಕೆ. ಇದು ಚೆನ್ನಾಗಿದೆಲ್ಲ? ತಮಾಷೆ ಮಾಡಬೇಡಿ ಸರ್, ನನಗೆ ಕೆಟ್ಟ ಸಿಟ್ಟು ಬರ್ತಿದೆ. ಯಾರಾದ್ರೂ ನೋಡಿದ್ರೆ ನಾನೇನು ಹೇಳಿ? ನಮ್ಮ ಯಜಮಾನ್ ಹೆಸರು ಅಂತ ಹೇಳಿ, ಸಿಂಪಲ್. ನಿಮಗೆ ಹೋಗಿ ಹೋಗಿ ಹೇಳ್ತಿದ್ದೀನಲ್ಲ, ಇದನ್ನ ಯಾಕೆ ಇಲ್ಲಿ ಬರದ್ರಿ? ಮೆಹಂದಿ ದಿನ ನಿಮ್ಮ ಕೈಲಿ ನಿಮ್ಮ ಹುಡುಗನ ಹೆಸರು ಇರಬೇಕಲ್ವಾ? ಬರ್ದೆ, ತಪ್ಪೇನಿದೆ? ಬೇಡ ಅಂದ್ರೂ ಕೇಳ್ತಿಲ್ಲ ಅಲ್ವಾ ನೀವು? ಇನ್ಮೇಲೆ ನಿಮಗೆ ಹೇಳಿ ಕೇಳಿ ಮಾಡೋ ಟೈಮ್ ಮುಗ್ದೋಯ್ತ್ರಿ. ನಿಮ್ಮ ಹುಡುಗಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ನಿರ್ಧಾರ ತಗೊಳ್ಳೋಕೆ ಶಕ್ತಿ ಇಲ್ಲ. ಸೊ ಆ ಕೆಲಸನ ನೀನೇ ಮಾಡು ಅಂತ ಕೃಷ್ಣ ಮೆಸೇಜ್ ಮಾಡಿದ. ಅದಕ್ಕೆ ಇಂಥ ಸರ್ಪ್ರೈಸ್ ಕೊಡ್ತಾ ಹೋಗ್ತಿರ್ತೀನಿ. ಹೀಗೆಲ್ಲ ಆಟ ಮಾಡಬೇಡಿ ಸರ್. ನನ್ನನ್ನು ಮರೆತು ನೆಮ್ಮದಿಯಾಗಿರಿ, ನನ್ನನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡಿ. ನಿಮ್ಮ ಪಾಡಿಗೆ ನೀವಿರೋದಕ್ಕೆ ಏನಾಗುತ್ತೆ? ಏನಂದ್ರಿ? ನಾನು ನನ್ನ ಪಾಡ್ಗಿರ್ಬೇಕಾ? ನಿಮ್ಮನ್ನ ಮರ್ತ್ಬಿಡ್ಬೇಕು? ಸರಿ, ಆಗಿದ್ರೆ ಕೇಳಿಸ್ಕೊಳ್ಳಿ. ನೀವು ನನ್ನ ಲೈಫಿಗೆ ಬರೋ ಮೊದಲು ನನ್ನ ಪಾಡಿಗೆ ನಾನು ಇದ್ದೆ ತಾನೆ? ಹೇಳಿ, ಇದೆ ತಾನೆ? ಮತ್ತೆ ಯಾಕೆ ಪ್ರೀತಿ ಅಂದ್ರೆ ಏನು ಅಂತ ಹೇಳ್ಕೊಟ್ರಿ? ನಿಮ್ಮ ಪ್ರೀತಿಲಿ ನಾನು ಮುಳುಗೋ ಹಾಗೆ ಯಾಕೆ ಮಾಡಿದ್ರಿ? ಬದುಕಿನ ಬಗ್ಗೆ ನಂಗೆ ಯಾವ ನಿರೀಕ್ಷೆನೂ ಇರಲಿಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ನಾನಿದ್ದೆ. ಈ ಪ್ರೀತಿ ಮದುವೆ ಇದೆಲ್ಲ ನಾನು ಈ ಜನ್ಮದಲ್ಲಿ ಆಗ್ಬೇಕು ಅಂತ ಆಸೆ ಕೂಡ ಇರಲಿಲ್ಲ. ನಾನಿರೋ ಸ್ಥಿತಿಲಿ ಯಾರು ನನ್ನ ಇಷ್ಟಪಡೋಕ್ಕೂ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೀವು ಬಂದ್ರಿ ನನ್ನ ಲೈಫ್ಗೆ. ನನ್ನನ್ನ ನಾನಿರೋ ಹಾಗೆ ಸ್ವೀಕರಿಸಿದ್ರಿ. ಖಾಲಿ ಗೋಡೆ ತರ ಇತ್ತು ನನ್ನ ಬದುಕು. ಎಂತೆಂತ ಬಣ್ಣ ಹಚ್ಬಿಟ್ರಿ. ಈ ಪ್ರೀತಿ ಬಣ್ಣ ಹೇಗಿರುತ್ತೆ ಅಂತ ಕಲ್ಪನೆ ಕೂಡ ನಂಗೆ ಇರಲಿಲ್ಲ. ಈ ಹೃದಯ ಮಿಡಿಯೋದು ಅಂದ್ರೆ ಏನು ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಬದುಕಿಗೆ ಬಂದಿದ್ ನೀವು. ಈ ಕಲ್ ಮನ್ಸಿಗೆ ಪ್ರೀತಿ ಕಲ್ಸಿದ್ ನೀವು. ನೀವಿಲ್ಲದೆ ಬದುಕೋಕ್ ಸಾಧ್ಯ ಇಲ್ಲ ಅನ್ನೋ ಹಂತಕ್ಕೆ ತಂದು ನಿಲ್ಸಿದ್ ನೀವೇ. ನನ್ನ ದೇಹ ಮನ್ಸು ಉಸಿರಲ್ಲಿ ಅಳ್ಸಕ್ಕಾಗ್ದಿರೋ ಪ್ರೀತಿ ಬಣ್ಣ ಹಚ್ಬಿಟ್ಟು ಈಗ ಬಂದ್ಬಿಟ್ಟು ಇದೆಲ್ಲ ಒಂದು ಆಟ ಅಂದ್ರೆ ಹೇಗಿರುತ್ತೆ? ಇಷ್ಟ ಆಗೋಸ್ ದಿನ ಆಟ ಆಡೋದು ಸಾಕಾದ್ಮೇಲೆ ಬೇರೆಯವ್ರಿಗೆ ದಾನ ಕೊಡೋಕೆ ನನಗೆ ಗೊಂಬೆನಾ? ನನಗೂ ಜೀವ ಇದೆ, ನನಗೂ ನೋವಾಗುತ್ತೆ. ಸರ್, ಅದು ಹಾಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬೇಕಾಗಿಲ್ಲ. ನೀವು ಕೊಡೋ ಯಾವ ಎಕ್ಸ್ಪ್ಲೇಷನ್ ನಾನು ಕೇಳಕ್ ತಯಾರಿಲ್ಲ. ಪರಿಸ್ಥಿತಿ ನಿಮ್ಗೆ ಗೊತ್ತಲ್ವಾ? ಯಾವ ಪರಿಸ್ಥಿತಿ ನಮ್ಮ ಪ್ರೀತಿಗಿಂತ ದೊಡ್ಡದಲ್ಲ ನಿಧಿ. ನಂಗೆ ಗೊತ್ತಿರೋದು ಒಂದೇ, ನೀವು ನನಗ್ ಸೇರಿದವ್ರದ್ದು, ನನಗ್ ಮಾತ್ರ ಸೇರಿದವ್ರು. ಇನ್ಯಾರೋ ನಿಮ್ ಕೈ ಹಿಡಿದನ ನಾನು ನೋಡೋಕ್ಕಾಗಲ್ಲ. ಅದಕ್ಕೆ ನಾನು ಅವಕಾಶನೂ ಮಾಡ್ಕೊಡಲ್ಲ. ಪ್ರೀತಿ ಅಂದ್ರೆ ತ್ಯಾಗ ಅಲ್ಲ ರೀ. ಪ್ರೀತಿಸೋರ್ ಜೀವನ ಕೊನೆವರೆಗೂ ಕಾಪಾಡ್ಕೊಳ್ಳೋದು. ನನ್ನ ಉಸಿರೋವರೆಗೂ ನಾನು ನಿಮ್ಮನ್ನ ಯಾವತ್ತೂ ಬಿಟ್ಕೊಡಲ್ಲ. ಇಲ್ಲಿ ಹಚ್ಚಿದ್ರಲ್ಲ ನಿಮ್ ಪ್ರೀತಿ ಬಣ್ಣ, ನಾನು ಅದನ್ನ ಯಾವತ್ತೂ ಅಳಿಸಲ್ಲ. ಸದಾ ನಿಮ್ಮೊಂದಿಗೆ ನಿಮ್ಮ ಜೀ ಕನ್ನಡ.